ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎತ್ತಿ ಹಿಡಿಯುವ ಜೀವಿಗಳವರು. ಕಲಾವಿದರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ, ಬರಬೇಕು ಅಂತ ನಿಯಮ ಇದೆಯಾ, ಯಾವಾಗ ಪ್ರೊಟೆಸ್ಟ್ ಮಾಡಬೇಕು ಎಂದು ಕಲಾವಿದರಿಗೂ ಗೊತ್ತು ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಲಾವಿದರ ವಿರುದ್ಧ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಡಿ.ಕೆ. ಶಿವಕುಮಾರ್ ತಕ್ಷಣವೇ ಕಲಾವಿದರ ಕ್ಷಮೆಯನ್ನ ಕೇಳಬೇಕು ಎಂದಿದ್ದಾರೆ. ಯಾದಗಿರಿಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ, ಕಲಾವಿದರ ವಿರುದ್ಧ ಈ ರೀತಿ ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ, ಕಲಾವಿದರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಎಂದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎತ್ತಿ ಹಿಡಿಯುವ ಜೀವಿಗಳವರು ಕಲಾವಿದರು ಪ್ರತಿಭಟನೆ ಬರಬೇಕು ಅಂತ ನಿಯಮ ಇದೆಯಾ? ಮೇಕೆದಾಟು ಪಾದಯಾತ್ರೆಗೆ ಡಿ.ಕೆ. ಶಿವಕುಮಾರ್ ಅವರು ಯಾವ್ಯಾವ ಸ್ಯಾಂಡಲ್ವುಡ್ ಆ್ಯಕ್ಟರ್ಸ್ ಬರಲಿಲ್ಲ, ಈ ಕಾರಣಕ್ಕಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೆಲ್ಲ ಹೇಳಿಕೆಗಳನ್ನು ನೀಡಿದ್ರು ಕಲಾವಿದರ ವಿರುದ್ಧ. ಹೀಗಾಗಿ ಯಾವಾಗ ಪ್ರೊಟೆಸ್ಟ್ ಮಾಡಬೇಕು ಎಂದು ಕಲಾವಿದರಿಗೆ ಗೊತ್ತು ಎಂದಿದ್ದಾರೆ ಎನ್ ಮಹೇಶ್. ಮಾತಾಡಬಾರ್ದು, ಕ್ಷಮೆ ಕೇಳಬೇಕೀಗ ಅವರು ಕಲಾವಿದರು ಕ್ಷಮೆ ಕೇಳಬೇಕು. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎಲ್ಲವನ್ನ ಎತ್ತಿಡಿತಕ್ಕಂಥ ಜೀವಿಗಳವರು, ಅಷ್ಟೆಲ್ಲ ಹಗುರವಾಗಿ ಮಾತಾಡಬಾರ್ದು. ನೋ, ದಟ್ ಈಸ್ ರಾಂಗ್. ಎಲ್ಲಿದೆ ರೂಲ್ಸ್ ಇದೆಯಾ ಕಲಾವಿದರು ಬರಬೇಕು ಅಂತ? ಕಲಾವಿದರು ಯಾವಾಗ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಗೋಕಾಕ್ ಚಳವಳಿ ನೋಡಿದ್ದೀರಾ? ನಾವೆಲ್ಲ ವಿದ್ಯಾರ್ಥಿಗಳಾಗ ಗೋಕಾಕ್ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬಂದಾಗ ಹೇಗಾಯಿತು ಕರ್ನಾಟಕ? ಸೊ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ ವಿಚಾರ ಬಂದಾಗ ನಾವು ಯಾರು ಹೇಳ್ಬೇಕಾಗಿಲ್ಲ, ಅವ್ರು ಬರ್ತಾರೆ. ಯಾಕೆಂದರೆ ಆ ಸಂಸ್ಕೃತಿ ಒಳಗಡೆ ಅವ್ರಿಗೆ ಬದುಕಿದೆ, ಹಾಗಾಗಿ ಬಂದೇ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಕರೆದ್ರೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಏನು ನಟ್ಟು ಬೋಲ್ಟ್ ಟೈಟ್ ಮಾಡೋಕ್ಕೆ ಏನು ಮಾಡ್ತೀರಿ ನೀವು? ಏನು ಮಾಡೋಕ್ಕಾಗಲ್ಲ ನೀವು. ಡಿ.ಕೆ. ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದರ ಅಲ್ಟಿಮೇಟ್ ರೂಪ ಏನು ಅಂತಂದರೆ ಡಿಕ್ಟೇಟರ್ಶಿಪ್. ಭಾಳ ಸಾಫ್ಟಾಗಿ ಕಾಣಿಸುತ್ತಲ್ಲ ಕಾಂಗ್ರೆಸ್ಸು, ಹಂಗಿಲ್ಲ. ಅವ್ರು ಉದ್ದಕ್ಕೂ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದಿರೋದು, ಅದರ ರಿಫ್ಲೆಕ್ಷನ್, ಒಂದು ಸಣ್ಣ ರಿಫ್ಲೆಕ್ಷನ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಜನ ತೋರಿಸ್ತಾರೆ ಇವ್ರಿಗೆ. ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಚಿತ್ರ ನಟರಿದ್ದಾರಲ್ಲ, ಕಲಾವಿದ ಸ್ವತಂತ್ರ ಜೀವಿ ಕಣ್ರಿ. ಇಡೀ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಸ್ವತಂತ್ರ ಜೀವಿ ಪ್ರತಿಯೊಬ್ಬ ಕಲಾವಿದ. ಅವ್ರಿಗೆ ನಟ್ಟಿದಿರ್ತಾನೆ ನೀನು ಟೈಟ್ ಮಾಡೋದು. ನಟ್ಟು ಬೋಲ್ಟ್ ಅವ್ರೇನು ಮೆಷಿನ? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆಲ್ಲ ಕಲಾವಿದರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಕ್ಷಮೆ ಕೇಳಬೇಕೀಗ ಅವರು ಕಲಾವಿದರು ಕ್ಷಮೆ ಕೇಳಬೇಕು. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎಲ್ಲವನ್ನ ಎತ್ತಿಡಿತಕ್ಕಂಥ ಜೀವಿಗಳವರು, ಅಷ್ಟೆಲ್ಲ ಹಗುರವಾಗಿ